ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಅವತಾರ್ ಎಕ್ಸಿಬಿಷನಲ್ಲಿ ಏನೇನಿದೆ ಆ್ಯಂಡ್ ಯಾವ ಗೇಮ್ಸ್ ಇದೆ ಆ್ಯಂಡ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಲ್ಲಿದೆ ಪಪ್ಪ. ಎಂಟ್ರಿ ಫೀಸು ನಿಮಗೆ ಜಸ್ಟ್ ಇಲ್ಲಿ 80 ರುಪೀಸ್ ಪರ್ ಪರ್ಸನ್ಗೆ ತೊಗೊತಾರೆ. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಆ್ಯಂಡ್ ಯಾವ್ಯಾವ ಥರ ಡೆಕೋರೇಷನ್ಸು ಆ್ಯಂಡ್ ಯಾವ್ಯಾವ ಪ್ರೈಸ್ ಇದೆ ಗೇಮ್ಸಲ್ಲಿ ಅಂತ ನೋಡೋಣ. ಬನ್ನಿ ಯಾವ ಥರ ಡಿಫ್ರೆನ್ಸ್ ಇದೆ ನೋಡೋಣ. ಲೆಟ್ಸ್ ಗೋ. ಎಸ್, ಎಂಟ್ರಿ ಹಾಕ್ತಿದೆ ನನಗೆ ಅವತಾರ್ ಲೋಕಕ್ಕೆ ಹೋಗ್ತಿದ್ದೀವಿನೋ ಅನ್ನೋ ಥರ ಫೀಲ್ ಕೊಡಲಿ ಅಂತ ಬ್ಲೂ ಅಲ್ಲಿ ಲೈಟ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಮುಂದೆ ಹೋಗ್ತಾ ಇದ್ದಂಗೆ ಅಚ್ಚರಿಯಾಗಿ ಒಂದು ನೋಡೋದಕ್ಕೆ ಲೈಟ್ನಿಂಗ್ಸ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಮಾತ್ರ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವತಾರ್ ಲೋಕದಲ್ಲೇ ಅಟ್ ಪ್ರೆಸೆಂಟ್ ಇವಾಗ ನಾವೆಲ್ಲ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿನೋ ಅನ್ನೋ ಥರ ಫೀಲ್ ಕೊಡ್ತಿದೆ. ಬನ್ನಿ ಮುಂದೆ ತೋರಿಸ್ತೀನಿ ಹೇಗಿದೆ ಅಂತ, ನೀವು ಕೂಡ ಶಾಕ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಎಸ್, ಇಲ್ಲಿ ಬಂದರೆ ನೀವು ಡೈರೆಕ್ಟಾಗಿ ಫೀಲ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಷ್ಟು ಡೈರೆಕ್ಟಾಗಿ ನೋಡೋದಕ್ಕೇ ತುಂಬ ವಾವ್ ಅನ್ನೋ ಥರ ಇದೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ಅಂತ ಅನ್ಕೊತೀನಿ ನಾನು ಆ ಥರ. ಆ್ಯಂಡ್ ಅಷ್ಟು ಕ್ಲಾರಿಟಿ ಕೂಡ ನಿಮಗೆ ಅಲ್ಲಿ ಲೈವಲ್ಲಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಒಂದ್ಸಲ ಇದಕ್ಕೆ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಎಸ್, ಅವತಾರ್ ಲೋಕದಿಂದ ಆಚೆ ಬರ್ತಾಯಿದ್ದೀನಿ. ಬಂದು ಕೂಡ ನಿಮಗೆ ಏನೇನು ಸಿಗುತ್ತೆ ಅಂತ ಅಂದರೆ, ಇಲ್ಲಿ ಶಾಪಿಂಗ್ ಏರಿಯಾ, ಎಲ್ಲರಿಗೂ ಲೈಕ್ ಆಗುವಂಥ ಏರಿಯಾನೇ ಶಾಪಿಂಗ್ ಏರಿಯಾ. ಇಲ್ಲಿ ಪುಟ್ಟ ಪುಟ್ಟದಾಗಿ ತುಂಬ ವಸ್ತುಗಳು ಆ್ಯಂಡ್ ತುಂಬ ಲೋ ಪ್ರೈಸಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಒಂದೊಂದು ಥಿಂಗ್ಸ್ ಎಲ್ಲ ತುಂಬ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮನೆಯಿಂದಲೇ ಮಾಡ್ಕೊಂಡು ಬಂದಿರುವಂತಹದ್ದು ಆ್ಯಂಡ್ ಕಿಚನ್ ಆ್ಯಕ್ಸಸರೀಸು ಆ್ಯಂಡ್ ಮೊಬೈಲ್ ಕವರ್ಸ್ ಆಗಲಿ, ಈ ಥರದ್ದು ಎಲ್ಲ ಪ್ರತಿಯೊಂದೂ ಇತ್ತು. ನಾವು ತೊಗೊಂಡಿದ್ದು ನನಗೆ ಈ ಥರದ್ದು ಇಷ್ಟ ಆಗುತ್ತೆ. ಸೊ ಇದು ಏನಂತ ಅಂದರೆ, ಇದು ಬಂದು ಆಮ್ಲಾಯಿಂದ ಮಾಡಿರೋಂಥದ್ದು. ಸ್ಪೈಸಿ ಇರುತ್ತೆ, ಆಮೇಲೆ ಸ್ವೀಟ್ ಇರುತ್ತೆ. ಈ ಥರ ಎಲ್ಲ ಡಿಫ್ರೆಂಟಾಗಿ ಏನೋ ಇರುತ್ತೆ. ಬಂದು ಜಂಪ್ ತೊಗೊಂಡ ಪಾಪು. ನಾನು ಆಮ್ಲಾದಲ್ಲಿ ಮಾಡಿರುವಂತಹದ್ದು ಸ್ವಲ್ಪ ಸಾಲ್ಟಲ್ಲಿತ್ತು, ಸ್ಪೈಸಿ ಇತ್ತು, ಸ್ಪೈಸಿ ಇತ್ತು. ಅದೆರಡು ಮಿಕ್ಸಪ್ ಮಾಡಿಸ್ಕೊಂಡೆ. ಈ ಆಮ್ಲಾಯಿಂದ ಮಾಡಿರೋವಂಥದ್ದು ಜಾಸ್ತಿ ಇದೆ. ಆ್ಯಂಡ್ ಶುಂಠಿ ಆ್ಯಂಡ್ ಏನೇನೋ ತುಂಬ ಕಹಿಯಾಗಿರೋವಂಥದ್ದೆಲ್ಲ ಇತ್ತು. ಬಟ್ ಇಲ್ಲಿ ಕಾಣ್ತಿದೆಯಲ್ಲ ರೆಡ್ಗೆ, ಅದೊಂದೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಖತ್ ಸ್ಪೈಸಿಯಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ನಾನು ಎಲ್ಲೇ ಹೋಗಲಿ ಈ ಥರ ಎಲ್ಲಾದರೂ ಸ್ಟಾಲ್ ಹಾಕಿದ್ರೆ ಇದನ್ನು ಮಾತ್ರ ಯಾವಾಗಲೂ ತೆಗೆಸ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಅವರಿಗೂ ಕೂಡ ಅದೇ ಇಷ್ಟ. ಸೊ ಅವರು ಕೂಡ ಅದನ್ನೇ ತೊಗೊಬರ್ತಾರೆ.
ಎಸ್ ನೆಕ್ಸ್ಟು ಬಂದಿದ್ದೆ ನಾವು ಸ್ನ್ಯಾಕ್ಸ್ ಕೌಂಟರ್ ಹತ್ರ. ಸೊ ಅಲ್ಲಿ ಏನು ಬೇಕೋ ಅದನ್ನೆಲ್ಲ ಇಬ್ಬರು ಸೇರಿಕೊಂಡು ತಿಂದು ಪಾನಿಪುರಿ ತೊಗೊಂಡೆ ನಾನು ಅಷ್ಟೇ. ಬಟ್ ಅಷ್ಟು ಫುಡ್ಡಲ್ಲಿ ನಾಟ್ ಗುಡ್ ಅಂತಲೇ ಹೇಳ್ಬೋದು, ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಕಾಸ್ಟ್ಲಿ ಕೂಡ ಒಂದು ಪ್ರೈಸ್ ಡಬಲ್ ಇದೆ ಅಲ್ಲಿ. ಸೊ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಗೇಮಿಂಗ್ ಕಡೆ ಹೋದೋ. ಗೇಮಿಂಗ್ ನೀವು ಯಾವುದೇ ಹಾಡಿ 80 ರುಪೀಸ್ನೇ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ದೊಡ್ಡವರು ನಮ್ಮಂಥವ್ರು ಹಾಡೋದಕ್ಕೆಲ್ಲ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಈ ಥರ ಅಲ್ಲ, ಇದಕ್ಕೆ ಟ್ರೈನ್ಸು ಬೇರೆ ಬೇರೆದೆಲ್ಲ ಇದೆ, ಎಲ್ಡರ್ಸ್ ಕೂಡ ಹಾಡುವಂತಹದ್ದು. ಇದು ಮಕ್ಕಳೆಲ್ಲ ಹಾಡುವಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ 60 ದೆನ್ 80 ರುಪೀಸ್ ಎರಡು ಪ್ರೈಸಸ್ ಇದೆ. ಈ ಗೇಮ್ ಆಲ್ರೆಡಿ ಪಾಪು ಹಾಡಿದ್ದ, ಸೊ ಅದಕ್ಕೆ ಅವನಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗೆ ವೆಯ್ಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಫ್ರೆಂಡ್ ಜೊತೆ ಆಟ ಆಡ್ತಿದ್ದಾನೆ. ಎಸ್, ನಮ್ಮ ಪಾಪುನು ಕೂಡ ಬೋಟಿಂಗ್ ಮಾಡ್ತಿದ್ದಾನೆ. ನಾವು ಹೊರಗಡೆ ಕಂಪೇರ್ ಮಾಡೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ತುಂಬ ಕಾಸ್ಟ್ಲಿ ಇದೆ. ಎಸ್, ಫೈನಲಿ ಎಲ್ಲ ಗೇಮ್ಸ್ಗಳನ್ನೂ ಕೂಡ ಆಟ ಆಡ್ದು. ಅಂದರೆ ಚಾಯ್ಸಬಲ್, ಎಲ್ಲನೂ ಏನು ಆಟ ಆಡಲಿಲ್ಲ, ಯಾವುದು ಆಗುತ್ತಿಲ್ಲ. ಲಾಸ್ಟಲ್ಲಿ ಫ್ಲೈಟಲ್ಲಿ ಒಂದು ಹೋಗಬೇಕು ಅಂದ. ಸೊ ಫ್ಲೈಟ್ ಓಕೆ ಮಾಡಿಕೊಂಡು ರಿಟರ್ನ್ ಹಾಗೆ